ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಜ್ಯೋತಿಷ್ಯದ ಬಗ್ಗೆ ನಾವು ಹೇಳುವಾಗ ಬಹಳಷ್ಟು ಜನ ನನಗೆ ಕಾಮೆಂಟ್ಸ್ ಮಾಡ್ತಿದ್ರು, ಸರ್ ನೀವು ಹೇಗೆ ಜಾತಕವನ್ನ ನೋಡ್ತೀರಾ ಅಂತ ಹೇಳಿ. ನೋಡಿ, ಒಂದು ಜಾತಕವನ್ನ ನೋಡೋದು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ಒಂದು ವಿವಾಹದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅವರ ಲಗ್ನ ಚಾರ್ಟ್ ಅನ್ನ ನೋಡ್ಬೇಕು, ನವಾಂಶ ಚಾರ್ಟ್ ಅನ್ನ ನೋಡ್ಬೇಕು, ಸಪ್ತಾಂಶವನ್ನ ನೋಡ್ಬೇಕು, ಗ್ರಹಗಳ ಟ್ರಾನ್ಸಿಟ್ ಅನ್ನ ನೋಡ್ಬೇಕಾಗತ್ತೆ. ಆಮೇಲೆ ಯಾವ ದಶೆ, ಅಂತರ್ದಶೆ, ಪ್ರತ್ಯಂತ ದಶೆಗಳನ್ನು ನೋಡ್ಬೇಕು. ಜಮಿನಿ ಚರದಶೆನ ನಾನು ಅಪ್ಲೈ ಮಾಡ್ತೀನಿ, ಯೋಗಿನಿ ದಶೆಯನ್ನ ಅಪ್ಲೈ ಮಾಡ್ತೀನಿ. ಸೊ ಜ್ಯೋತಿಷ್ಯದಲ್ಲಿ ಒಂದು ಎಕ್ಸಾಕ್ಟ್ ಪ್ರೆಡಿಕ್ಷನ್ ಕೊಡ್ಬೇಕಾದ್ರೆ ಹಲವಾರು ತರದ ಸಿಸ್ಟಮ್ಗಳನ್ನ ನಾನು ಅಪ್ಲೈ ಮಾಡ್ತೀನಿ. ಜೊತೆಯಲ್ಲಿ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾನು ಅಪ್ಲೈ ಮಾಡ್ತೀನಿ. ಇಲ್ಲಿರುವ ರೇಖೆಗಳನ್ನು ನಾಡಿ ಜ್ಯೋತಿಷದ ಪ್ರಕಾರವಾಗಿ ಅಪ್ಲೈ ಮಾಡ್ತೀನಿ. ಅಂದ್ರೆ ತುಂಬಾ ಜನಕ್ಕೆ ಬರ್ತ್ ಟೈಮ್ ಅಕ್ಯುರೇಟ್ ಆಗಿರಲ್ಲ. ಸೊ ಬರ್ತ್ ಟೈಮ್ ಸರಿ ಇಲ್ಲ ಅಂದಾಗ ಸುಮಾರು ಒಂದು ಅರ್ಧ ಗಂಟೆ 1 ಗಂಟೆ ವ್ಯತ್ಯಾಸ ಇದ್ರೆ ನಾನು ಬರ್ತ್ ಟೈಮ್ ರೆಕ್ಟಿಫೈ ಮಾಡ್ತೀನಿ. ಸೊ ಅವರ ಲಗ್ನ ಯಾವುದು ಅಂತ ಫಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಲಗ್ನವನ್ನ ತಿದ್ದುತ್ತೀನಿ. ಸೊ ಆ ಲಗ್ನವನ್ನು ಕಂಡು ಹಿಡಿದು ಭವಿಷ್ಯವನ್ನ ಹೇಳ್ತೀನಿ. ಒಂದ್ ವೇಳೆ ಟೈಮ್ ಪರ್ಫೆಕ್ಟ್ ಆಗಿ ಸಿಕ್ತಿಲ್ಲ ಅಂದಾಗ ಹಸ್ತರೇಖೆಗಳನ್ನ ಹಾರೋಸ್ಕೋಪ್ಗೆ ಮ್ಯಾಚ್ ಮಾಡ್ತೀನಿ. ಆನಂತರ ಪ್ರಶ್ನೆ ಕೋಲನ್ನು ಉಪಯೋಗಿಸಿ ಬಹಳ ಈಸಿಯಾಗಿ ಸಲೀಸಾಗಿ ಪ್ರಿಡಿಕ್ಷನ್ಸ್ ನ ಕೊಡಬಹುದು. ಆದ್ರೆ ಇದಕ್ಕೆ ಸ್ವಲ್ಪ ಅನುಭವ ಬೇಕಾಗತ್ತೆ. ಈ ಮೆಥಡಾಲಜಿನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಅಪ್ಲೈ ಮಾಡಿದ್ದೀನಿ. ತುಂಬಾ ಜನಕ್ಕೆ ನಾನು ಪ್ರಿಡಿಕ್ಷನ್ಸ್ ನ ಕೊಟ್ಟಿದ್ದೀನಿ. ಜೀವನದ ಮೇಜರ್ ಇವೆಂಟ್ಸ್ ನ ಬಹಳ ಚೆನ್ನಾಗಿ ಹೇಳೋದು. ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಿ ನೋಡ್ಬೇಕಾಗತ್ತೆ. ಇದು ಬಂದು ನಾನು KN ರಾವ್ ಅವರ ಒಂದು ಸಿಸ್ಟಮ್ ನ ಜಾಸ್ತಿ ಫಾಲೋ ಮಾಡ್ತೀನಿ. ಜಮೀನ್ ಚರದಶೆದು ಅವರ ಕ್ಯಾಲ್ಕುಲೇಷನ್ ಫಾಲೋ ಮಾಡ್ತೀನಿ. ಸೊ ಎಕ್ಸಾಕ್ಟ್ ಪ್ರಿಡಿಕ್ಷನ್ಸ್ ಬರುತ್ತೆ. ಸೊ ಈ ಮಟ್ಟದಲ್ಲಿ ನಾವು ಹೇಳಿದೆ ಸುಮ್ಮನೆ ಜನಗಳಿಗೆ ಯಾವುದೋ ಒಂದು ನ್ಯೂಮರಾಲಜಿಕಲ್ ರೆಮಿಡಿ, ಜೆಮ್ ಸ್ಟೋನ್ಸ್, ಕಾಸ್ಟ್ಲಿ ಪೂಜೆಗಳನ್ನ ಹೇಳೋದು. ಸೊ ಇದು ಋಷಿಗಳು ಹೇಳದೇ ಇರುವಂತ ಕಾಳಸರ್ಪ ದೋಷದ ಬಗ್ಗೆ, ಕುಜ ದೋಷದ ಬಗ್ಗೆ ಎಲ್ಲ ಎದುರಿಸೋದು, ಇದು ಯಾವುದು ಕೂಡ ಜ್ಯೋತಿಷ ಅಲ್ಲ. ಸೊ ಇದನ್ನೇ ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ. ಸೊ ನಿಜವಾದ ಜ್ಯೋತಿಷ ಆದವರು ಇದನ್ನ ಫಾಲೋ ಮಾಡಲ್ಲ. ಪರಾಶರ ಮಹರ್ಷಿ ಕೊಟ್ಟಿರುವಂತಹ ಸಿಂಪಲ್ ರೆಮಿಡೀಸ್ ನ ಹೇಳ್ತಾರೆ. ಹಾಗೇನೆ ಹಿಂದೆ ನಡೆದಿರುವ ಘಟನೆಗಳನ್ನು ಕೂಡ ಹೇಳಿ ಜಾತಕದ ಲಗ್ನವನ್ನು ತಿದ್ದಿ ಭವಿಷ್ಯವನ್ನು ಹೇಳ್ತಾರೆ. ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ರಾಶಿ ಭವಿಷ್ಯವನ್ನ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ ಈ ವಿಷಯಗಳ ಬಗ್ಗೆ ನಮಗೆ ಗಮನ ಇರಲಿ. ವೃಷಭ ರಾಶಿ 2026 ಏಪ್ರಿಲ್ ತಿಂಗಳ 5ನೇ ತಾರೀಕಿನ ನಂತರ ವಾರ ಫಲದಲ್ಲಿ ನಾವು ನೋಡೋದಾದ್ರೆ ವೃಷಭ ರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ರಾಶ್ಯಾಧಿಪತಿಯಾಗಿರುವಂತಹ ಶುಕ್ರ 12ನೇ ಮನೆಯಲ್ಲಿ ಇರುವಂತದ್ದು ಆರೋಗ್ಯದಲ್ಲಿ ವಿಪರೀತವಾಗಿರುವಂತಹ ಸಮಸ್ಯೆಗಳನ್ನು ಅನುಭವಿಸ್ತೀರಾ. 12 ಅನ್ನೋದು ವ್ಯಯ, ಆಸ್ಪತ್ರೆಗಳಿಗಾಗಿ ಹಣ ವ್ಯಯ ಆಗ್ಬೋದು, ಅನವಶ್ಯಕ ಓಡಾಟಗಳಿಗಾಗಿ ವ್ಯಯ ಆಗ್ಬೋದು. ಇನ್ನೊಂದು ವಿಚಾರ ಏನಂತಂದ್ರೆ ತಮ್ಮ ಮನೆಗಳಿಗಾಗಿ ನಾವು ನಿದ್ರೆ ಮಾಡುವಂತಹ ಜಾಗಗಳು ಏನ್ ಬರುತ್ತೆ ಅಲ್ಲಿ ಹಣ ವ್ಯಯ ಆಗ್ಬೋದು. ಇಂಥ ಸ್ಥಳಗಳಿಗೆ ಇಂಥ ಒಂದು ಸಂದರ್ಭಗಳಿಗಾಗಿ ಹಣ ವ್ಯಯ ಆಗುವ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ಬಗ್ಗೆ ಅತಿ ಎಚ್ಚರವನ್ನ ವೃಷಭ ರಾಶಿಯವರು ವಹಿಸಬೇಕಾಗತ್ತೆ. 2ನೇ ಮನೆಯಲ್ಲಿ ದ್ವಿತೀಯ ಭಾವದಲ್ಲಿರುವಂತಹ ಗುರುಗ್ರಹದಿಂದ ಹಲವಾರು ತರದ ಲಾಭಗಳನ್ನ ನೋಡ್ತೀರಾ. ಜೊತೆಯಲ್ಲಿ ಈ ಒಂದು ಗುರುಗ್ರಹದಿಂದ ಅನಿರೀಕ್ಷಿತವಾಗಿರುವಂತಹ ಲಾಭ ಕೂಡ ಆಗುತ್ತೆ. ಒಂದೊಂದ್ಸಲ ಎಲ್ಲೋ ಹಣ ಕೊಟ್ಟಿರ್ತೀರಾ, ಹಣ ಬಂದಿರಲ್ಲ, ಹಣ ಬರೋ ಸಾಧ್ಯತೆ. ಸೊ ಎಲ್ಲೋ ಒಂದ್ ಕಡೆ ಸಾಲ ಕೊಟ್ಟಿದ್ದೆ, ಸ್ನೇಹಿತರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಈಗ ನನಗೆ ಬರ್ತಾ ಇಲ್ಲ ಸರ್ ಅಂತಾರೆ, ಅಂತವ್ರಿಗೆ ಲಾಭ ಆಗುವ ಸಾಧ್ಯತೆ ಇದೆ. ಇನ್ನೊಂದು 2ನೇ ಮನೆ ಇರುವುದು ಕುಟುಂಬ ಸ್ಥಾನವಾಗಿರುವಂತಹ ಕುಟುಂಬದ ಜೊತೆ ನೆಮ್ಮದಿಯ ಆನಂದಕರವಾಗಿರುವ ವಾತಾವರಣ ಕ್ರಿಯೇಟ್ ಆಗುತ್ತೆ. 11ನೇ ಮನೆಗೆ ಶನಿ, ರಾಹು, ಬುಧ ಗ್ರಹಗಳು ಬರೋದ್ರಿಂದ ನವಮಾಧಿಪತಿ ಆಗಿರುವಂತಹ ದಶಮಾಧಿಪತಿ ಆಗಿರುವಂತಹ 11ನೇ ಮನೆಗೆ ಬರುವಂತದ್ದು ಲಾಭಕರ. ಸೊ ನಿಮಗೆ ಬಿಸ್ನೆಸ್ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾಗಿರುವಂತಹ ಲಾಭ ಆಗುತ್ತೆ. ಬಿಸ್ನೆಸ್ ಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಾ, ಹೊಸ ವ್ಯವಹಾರಗಳನ್ನ ನೀವು ಪ್ರಾರಂಭ ಮಾಡ್ತೀರಾ, ಹೊಸ ವ್ಯವಹಾರಗಳು ನಿಂತೋಗಿರುವಂತದ್ದು ಮತ್ತೆ ಪ್ರಾರಂಭ ಆಗಲೂಬಹುದು. ಇಲ್ಲಿ ಹೆಚ್ಚು ಲಾಭವನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಒಂದೊಂದ್ಸಲ ವ್ಯವಸಾಯದಲ್ಲಿ, ವ್ಯವಹಾರದಲ್ಲಿ, ತೋಟಗಳಲ್ಲಿ ಬೆಳೆದಿರುವಂತಹ ವಸ್ತುಗಳಿಗೆ ಹೆಚ್ಚು ಬೆಲೆಯನ್ನ ನೀವು ಪಡಿಬಹುದು. ಅದು ಯಾವ ತರದ ವಸ್ತು ಆದ್ರೂ ಆಗಿರ್ಬೋದು, ಹೆಚ್ಚು ಬೆಲೆಯನ್ನ ಅನುಕೂಲವನ್ನ ನೀವು ಪಡಿತೀರಾ. ಆಮೇಲೆ ವಿವಾಹ ನಿಮಗೆ ಖಂಡಿತವಾಗ್ಲೂ ಸಹ ವಿಳಂಬ ಆಗತ್ತೆ. ಶನಿ ಮತ್ತೆ ಕುಜಗ್ರಹ 2 ಒಟ್ಟಿಗೆ ಇರುವಂತದ್ದು ವಿವಾಹ ವಿಳಂಬ, ಎಂಗೇಜ್ಮೆಂಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಬಹಳಷ್ಟು ಲೇಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಬಹಳ ಜಾಗ್ರತೆಯಿಂದ ಇರಿ. ಒಳ್ಳೆಯ ಸಂಬಂಧಗಳನ್ನ ನೋಡಿ. 4ಥ ಭಾವದಲ್ಲಿ ಕೇತು, ಇದು ಬಂದು ನಿಮಗೆ ಪ್ರಾಪರ್ಟಿನ ಖರೀದಿ ಮಾಡೋದಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಅನವಶ್ಯಕ ಟೆನ್ಷನ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ದಶಮ ಭಾವಕ್ಕೆ ರಾಹು ಮತ್ತು ಮರ್ಕ್ಯುರಿ ಬುಧಗ್ರಹ ಹೋಗುವಂತದ್ದು ನಿಮಗೆ ಉದ್ಯೋಗದಲ್ಲಿ ಅಸ್ಥಿರತೆ, ಟೆನ್ಷನ್, ಹೊಸ ಉದ್ಯೋಗ ಸಿಕ್ಕಿದ್ರು ಕೂಡ, ಇಂಟರ್ವ್ಯೂಸ್ ಕೊಟ್ಟರು ಕೂಡ ಅದು ನಿಮಗೆ ರೆಸ್ಪಾನ್ಸ್ ಬರದಲ್ಲೇ ಇರುವಂತದ್ದು. ಬಿಸ್ನೆಸ್ ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಬಿಲ್ಡಿಂಗು, ಪ್ಲೇಸ್ ಎಲ್ಲ ನೋಡಿರ್ತೀರಾ, ಪ್ರಾರಂಭನೇ ಆಗೋದಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಎಂಪ್ಲಾಯ್ಗಳು ಸಿಗದೆ ಇರುವಂತದ್ದು, ಇನ್ನೊಂದ್ರಿಂದನೋ ಈ ರೀತಿಯಾಗಿರುವಂತ ನಾನಾ ತರದ ಟೆನ್ಷನ್ ಗಳನ್ನ ನೀವು ವೃತ್ತಿ ಜೀವನದಲ್ಲಿ ಅನುಭವಿಸೋ ಸಾಧ್ಯತೆ ಇರುತ್ತೆ. ಜಾಬ್ ಸರಿಯಾಗಿರೋ ಸಮಯಕ್ಕೆ ಸಿಗದೆ ಟೆನ್ಷನ್ ನೋವನ್ನ ನೀವು ಅನುಭವಿಸುವಂತ
ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಅದ್ರ ಜೊತೆಯಲ್ಲಿ 11ನೇ ಮನೆಯನ್ನ ನೋಡ್ತಾ ಇದ್ರೆ ನಿಮ್ಮ ಅಣ್ಣಂದರಿಂದ, ನಿಮ್ಗಿಂತ ದೊಡ್ಡವರಿಂದ ನಿಮಗೆ ಕಿರಿಕಿರಿಗಳು, ವ್ಯಾಜ್ಯಗಳು ಉಂಟಾಗ್ಬೋದು. ಈ ವಿಚಾರದಲ್ಲಿ ಸ್ವಲ್ಪ ನೀವು ಗಮನವನ್ನ ಕೊಡಬೇಕಾಗತ್ತೆ. ಆಮೇಲೆ ಆ ಆ ದಶಮ ಭಾವವನ್ನ ಇನ್ನೊಂದ್ಸಲ ನಾವು ಅಬ್ಸರ್ವ್ ಮಾಡಿದ್ರೆ ರಾಹು ಮತ್ತೆ ಈ ಗ್ರಹಗಳಿಂದ ಅನವಶ್ಯಕವಾಗಿರುವಂತಹ ಟೆನ್ಷನ್ಗಳೇ ಜಾಸ್ತಿ. ವೃತ್ತಿ ಜೀವನದಲ್ಲಿ ಹಲವಾರು ತರದ ಟೆನ್ಷನ್ಗಳನ್ನ ಅನುಭವಿಸ್ತೀರಾ. ನಿಮ್ಮ ಒಂದು ಸ್ನೇಹಿತರು ನಿಮಗೆ ಶತ್ರುಗಳಾಗುವಂತ ಸಾಧ್ಯತೆ ಇರುತ್ತೆ.